ಹಾಯ್ ಹಾಯ್ ಏನ್ ಸರ್ ಬೆಂಗಳೂರು ಟ್ರಾಫಿಕ್ ಫುಲ್ ಟ್ರಾಫಿಕ್ ಪಕ್ಕದಲ್ಲಿ ಒಂದು ಹುಡುಗಿ ಪಾಸ್ ಆಗ್ತಿದ್ರು ನೋಡಕ್ ಆಗ್ತಿಲ್ಲ ಅಷ್ಟೇ ಟ್ರಾಫಿಕ್ ಈ ಮನೆಯಲ್ಲಿ ಟೀ ಕಾಫಿ ಮಾಡ್ಕೊಡಕ್ ಯಾರಾದ್ರೂ ಬದುಕಿದಾರ ನಿಗರ್ಕೊಂಡಿದಾರ ಇದು ಮನೆ ಹೋಟೆಲ್ ಅಲ್ಲ ನಿಂಗೆ ಬೇಕಾದ್ದು ನೀನೇ ಮಾಡ್ಕೊಂಡು ತಿನ್ನಾಯ್ತಾ ದೇವ್ರು ನಿಂಗೆ ಕೈ ಕೊಟ್ಟಿಲ್ವಾ ದೇವ್ರು ಕೈ ಕೊಟ್ಟಿದ್ಕೆ ಅಲ್ವಾ ನಿನಗೆ ಎರಡೂ ಕೈಯಲ್ಲಿ ತಾಳಿ ಕಟ್ಟಿದ್ದು ನೋಡು ಗಂಡ ನಾವಿಬ್ರು ಮದುವೆ ಆಗಿ 1 ವರ್ಷ ಆಯ್ತು ನಮ್ಮಿಬ್ರ ಮಧ್ಯೆ ಎಂತ ಸಹ ಆಗ್ಲಿಲ್ಲ ಎಂತ ಸಾಹಸ ಮಾಡ್ಲಿಕ್ಕೆ ನೀನ್ ಬಿಡ್ಲಿಲ್ಲ 1 ವರ್ಷದಲ್ಲಿ 365 ದಿನ ಉಂಟು ನಾನು ದಿನಕ್ಕೆ 500 ರೂಪಾಯಿ ಅಷ್ಟು ತಿಂದ್ರು 1 ವರ್ಷಕ್ಕೆ 1,82,500 ರೂಪಾಯಿ ಆಗ್ತದೆ ನನ್ನ ಅಪ್ಪನ ಹತ್ರ 10 ಲಕ್ಷ ಡೌರಿ ಇಸ್ಕೊಂಡಿಯಲ್ಲ ಆಗ್ಲೇ ಗೊತ್ತಾಯ್ತು ನೀನೊಂದು ದೊಡ್ಡ ಲೊಟ್ಟೆ ಪುಸ್ಕಿ ಅಂತ ಲೊಟ್ಟೆ ಪುಸ್ಕಿ ಅಷ್ಟಿದ್ದೋಳು ಮಂಗಳೂರಿಂದ ಓಡ್ ಬಂದ್ಬಿಟ್ಟು ನನ್ನನ್ನೇ ಯಾಕೆ ಮದ್ವೆ ಆಗ್ಬೇಕಾಗಿತ್ತು ನೋಡ್ ಗಂಡ ಕೆಲವೊಂದ್ ಸರ್ತಿ ಹಸಿವಾಯ್ತು ಅಂತ ಊಟ ಮಾಡುದಲ್ಲ ಟೈಮ್ ಆಯ್ತು ಅಂತ ಸಹ ಊಟ ಮಾಡ್ಬೇಕಾಗ್ತದೆ ಮಾತಾಡ್ತೀಯ ಕಣೆ ಮಾತಾಡ್ತೀಯ ಈ ಬ್ರ್ಯಾಂಡ್ ಎದುರೇ ಮಾತಾಡ್ತಿದ್ಯಲ್ಲ ಇದೆ ಕಣೆ ನಿನಗೆ ಇದೆ ಈ ಮಂಗಳೂರು ಮೀನಾ ಈ ಹಾವೇರಿ ಡಾನ ನೋಡೇ ಬಿಡ್ತೀನಿ ನಾನೆಂತ ನಿನ್ನ ಮನೇಲಿ ತಿನ್ಲಿಕ್ಕೆ ಬಂದದಲ್ಲ ನಂಗೆ ಸಹ ಗೊತ್ತು ನೀನು ಎಂತ ಮಾಡ್ಬೇಕು ಮಾಡ್ತೀಯ ನೀನು ಮಾಡ್ಲಿಕ್ಕೆ ಬರ್ತದ ಎಲ್ಲ ನಾ ಮಾಡ್ತೀನಿ ಗೊತ್ತಿದೆ ಹೋಗೆ ಚರ್ಬಿ ಬಿಡಿಸ್ಯನು ಮಗ್ಗ ಬಿಡಿಸ್ತಾಳೆ ನನ್ನ ಚರ್ಬಿ ಇಷ್ಟಿಷ್ಟು ಮುಳ್ಳಿರೋ ಮೀನ್ ತಿಂದ್ರೆ ಇವಳಿಗೆ ಇಷ್ಟ ಇರ್ಬೇಕಾದ್ರೆ ಇಷ್ಟು ಉದ್ದ ಮೂಳೆ ಇರೋ ಬನ್ನೂರ್ ಕುರಿ ತಿನ್ನೋ ನನ್ನ ಮಗ ನಾನು ನನಗೆನ್ನೆ ಅಷ್ಟು ಇರ್ಬೇಡ ಮಾಡ್ತೀನಿ ಕಣೆ ನಿನಗೆ ಇವ ನಂದು ಬಿಡ್ಬಾರ್ದಾಯ್ತಾ ದಿನಕ್ಕೆ ಒಂದೊಂದು ರಾಮಾಯಣ ಇದ್ದದ್ದೆ ಇವತ್ತೇನಾದ್ರೂ ಮಾಡ್ಬೇಕಲ್ಲ ಕಲಿಸ್ತೇನೆ ಇವನಿಗೆ ಹಲೋ ಹಲೋ ಕೊಲೆ ಮಾಡೋರಾ ಹೌದು ನನ್ನ ಗಂಡನ ಸ್ವಲ್ಪ ಕೊಲೆ ಮಾಡ್ಬೇಕಿತ್ತಲ್ಲ ಅಲ್ಲ ಚಾಕು ನೀವ್ ಕೊಡ್ತೀರಾ ನಾವ್ ತರ್ಬೇಕಾ ಇಲ್ಲ ನೀವೇ ತನ್ನಿ ಕೊಲಿಗಾರ ನನ್ನ ಮಗನೇ ಅವಳು ಬೆಳ್ಳಗಿದಾಳೋ ತೆಳ್ಳಗಿದಾಳೋ ಏನಾಗ್ಬೇಕು ಅದನ್ನ ತಗೊಂಡು ನಿನಗೇನಾಗ್ಬೇಕು ಬರ್ತೀಯಾ ಕೊಲೆ ಮಾಡ್ತೀಯಾ ದುಡ್ಡು ಇಸ್ಕತ್ತೀಯಾ ಹೋಗ್ತೀಯ ಅಷ್ಟೇ ನಿನ್ಗೆ ಲೊಕೇಶನ್ ಕಳ್ಸಿದಿ ನೋಡು ಲೋಕೇಶು ಬೇಡ ಉಮೇಶು ಬೇಡ ನಾನೊಬ್ಬನೇ ಬರ್ತೀನಿ ಯಾವನ ಇವನು ಮುಚ್ಕೊಂಡ್ ಮೊದ್ಲು ಬಾರೋ ಇವತ್ತಿದೆ ಕಣ್ಗೆ ನಿನ್ ಮಾರಿ ಹಬ್ಬ ನಮಸ್ಕಾರ ನನ್ನ ಹೆಸರು ಕೊಲೆ ಬಸವ ಕೊಲೆ ಮಾಡ್ತೀನಲ್ಲ ಅದಕ್ಕೆ ಕೊಲೆ ಬಸವ ನಾನು ಮರ್ಡ್ರು ಮಾಡ್ತೀನಿ ಮೂಡ್ ಬಂದ್ರೆ ಮರ್ಡ್ರು 2 ಮಾಡ್ತೀನಿ ನಾನು ನೋಡಕ್ಕೆ ತುಂಬಾ ಸೀರಿಯಸ್ ಆಗಿ ಕಾಣಿಸ್ತಿರ್ಬೋದು ಆದ್ರೆ ಒಳಗಡೆ ಸದಾ ನಗ್ತಾನೆ ಇರ್ತೀನಿ ನೋಡ್ಬೇಕಾ ನಾನು ಯಾಕೆ ಕಲರ್ ಆಗಿದ್ದೀನಿ ಅಂತ ನೋಡ್ತಿದ್ದೀರಾ ಯಾಕಂದ್ರೆ ನಾನು ಕಲರ್ಸ್ ಮಗ ಈ ಬಂದ್ ಕೆಲಸ ಮಾಡೋಣ ಬಂದ್ಯಾ ಅಲ್ಲ ನನ್ನ ಹೆಸರು ಕೊಲೆ ಬಸವ ನನ್ನ ಗಂಡ ಪಕ್ಕದ ರೂಮಲ್ಲಿ ಇದ್ದಾನೆ ಅವನ ಕಥೆಯನ್ನು ಬೇಗ ಮುಗಿಸಿ 1 ನಿಮಿಷ ಸಹ ಇಲ್ಲಿರ್ಬೇಡ ಕೆಲಸ ಆದ್ಮೇಲೆ ನೀವೇ 2 ದಿನ ಇರು ಅಂತ ಹೇಳಿದ್ರು ಇರಲ್ಲ ಬೇಗ ಹೋಗು ಆಯ್ತು ಬಂದ್ಯಾ ಅಯ್ಯೋ ಬಂದ್ಯಾ ಅಲ್ಲ ಸರ್ ನನ್ನ ಹೆಸರು ಕೊಲೆ ಬಸವ ನನ್ನ ಹೆಂಡತಿ ಆ ಕಡೆ ರೂಮಲ್ಲಿ ಇದ್ದಾಳೆ ಕೊಲೆ ಮಾಡಿ ದುಡ್ಡು ತಗೊಂಡು ಹೋಗ್ತಾ ಇರೋ ಅಷ್ಟೇ ಓಕೆ ಓಕೆ ಇದ್ಯಾವ ಮನೆ ಗುರು ಅವಳನ್ ಕೊಲೆ ಮಾಡಕ್ ಇವನ್ ಕರ್ಸಿದಾನೆ ಇವನನ್ ಕೊಲೆ ಮಾಡಕ್ ಅವಳು ಕರ್ಸಿದಾಳೆ ಒಬ್ರನ್ ಕೊಲೆ ಮಾಡಿದ್ರೆ ದುಡ್ಡು ಕೊಡ್ತಾರೆ ಇಬ್ರನ್ನು ಕೊಲೆ ಮಾಡ್ಬಿಟ್ರೆ ನನಗೆ ಯಾರು ದುಡ್ಡು ಕೊಡ್ತಾರೆ ಏನಾದ್ರೂ ಒಂದ್ ಮಾಡ್ಬೇಕಲ್ಲ ಏನ್ ಮಾಡೋದು ಗೊತ್ತಾಗ್ತಿಲ್ವಾ ಕರೆಕ್ಟ್
ಬಂದ್ಯಾ? ಅಯ್ಯೋ ಬಂದೆ ಅಲ್ಲ, ನನ್ನ ಹೆಸರು ಕೊಲೆ ಬಸವ. ಹೇಳ್ ಮಾರಯ್ಯ. ನಿಮ್ ಕೆಲಸ ಸಕ್ಸಸ್ ಆಯ್ತಾ? ಆಗಿಲ್ಲ. ನಾನ್ ಮಾಡ್ತೀನಿ, ನೀವು ನಾನು ಹೇಳೋ ತನಕ ರೂಮಿಂದ ಆಚೆ ಬರಬೇಡಿ. ಸರಿ ಸರಿ. ರಕ್ತ ಸುಡಿಯುತ್ತೆ. ಓಕೆ. ಹುಷಾರ್. ಬಂದ್ಯಾ? ಬಂದೆ ಅಲ್ಲ ಕೊಲೆ ಬಸವ. ಓಕೆ ಬೇಗ ಬೇಗ ಬೇಗ. ಎಂತ ಸಾವರೆ, ಬೇಗ ಮಾಡ. ಈಗೊಂದು ನಡೆಯುತ್ತೆ ಘನಘೋರ ಕೊಲೆ. ಬರೀ ಹುಡುಗನ ಸೌಂಡ್, ಹುಡುಗಿ ಸೌಂಡ್ ಎಲ್ಲ ಎರಡು ಮಿಕ್ಸ್ ಮಾಡ್ಬಿಡೋಣ. ಕೊಲೆ ಆಯಿತು. ಬಂದೆ ಅಲ್ಲ ಕೊಲೆ ಬಸವ. ಹೇಳು. ಕೊಲೆ ಮಾಡಿದೆ, ಬನ್ನಿ. ನಿಜಾನು ಕೊಲೆ ಮಾಡ್ಬಿಟ್ಯಾ? ಮತ್ತೆ ರಕ್ತನೇ ಕಾಣ್ತಿಲ್ಲ. ಅವನ್ ದೇಹದಲ್ಲಿ ರಕ್ತ ಇಲ್ಲ. ಇರ್ಬೋದು. ಇಲ್ಲ ಅಂತ ಹೇಳಿದ್ನಲ್ಲ. ಇದನ್ನ ತಕೊಂಡೋಗಿದ್ದೆ ದೂರ ಬಿಸಾಡಾಯ್ತಾ? ಈ ವಿಷಯ ನಿನ್ನ ಬಿಟ್ಟು ಯಾರಿಗೆ ಗೊತ್ತಾಗ್ಬಾರ್ದು. ಅಯ್ಯೋ ಗೊತ್ತಾಯ್ತಲ್ಲ. ಯಾರಿಗೆ? ನಿನಗೆ. ನನ್ನ ಬಿಟ್ಟು ಯಾರಿಗೆ ಗೊತ್ತಾಗ್ಬಾರ್ದು? ಗೊತ್ತಾಗಿದೆ ಅಲ್ಲ. ಯಾರಿಗೆ? ನನಗೆ. ಹೋಗು ಮಾರಾಯ. ಆಯ್ತು ದುಡ್ಡು ಕೊಡಿ. ಕೊಡ್ತೀನಿ ಇರು. ಥ್ಯಾಂಕ್ ಯು. ಬಂದ್ಯಾ? ಬಂದೆ ಅಲ್ಲ ಕೊಲೆ ಬಸವ. ಕೊಲೆ ಆಯ್ತೇನೋ? ಆಯ್ತು ನೋಡ್ ಬನ್ನಿ. ಕೊಲೆ ಮಾಡ್ಬಿಟ್ಟ. ತಗೊಂಡ್ ಹೋಗ್ತಾ ಇರು ಬೇಗ ಬೇಗ. ಆಯ್ತು ಸರ್. ಸರ್ ಯಾವ್ದಾದ್ರು ಕೊಲೆ ಮಾಡೋದಿದ್ರೆ ನನಗೆ ರೆಫರ್ ಮಾಡಿ. ಇನ್ಮೇಲೆ ಕೊಲೆ ಮಾಡೋದ್ ಬಿಡು, ಬೇರೆ ಏನಾರ ಕೆಲಸ ಮಾಡು. ಕೆಲಸ ಎಲ್ಲಿ ಸಿಗುತ್ತೆ ಸರ್? ಹಂಗ ಅನ್ಬಾರ್ದು ಕಣ, ಪ್ರಪಂಚ ತುಂಬಾ ವೈಡ್ ಆಗಿದೆ. ಪ್ರಪಂಚ ವೈಡ್ ಆಗಿದ್ರೆ ಒಂದ್ ರನ್ ಸಿಗುತ್ತೆ, ಕೆಲಸ ಎಲ್ಲಿ ಸಿಗುತ್ತೆ? ನೀ ಕೊಲೆನ ಮಾಡು, ಎಲ್ಲಾರು ಕೆಲಸ ಮಾಡಿದ್ರೆ ನಿನ್ನೆ ಕೊಲೆ ಮಾಡ್ಬಿಡ್ತಾರೆ. ತಗೊಂಡ್ ಹೋಗು ಬೇಗ. ಆರಾಮದಲ್ಲಿ ಇರ್ಬೋದು ಇನ್ನು ಮನೇಲಿ. ಪೌಡರ್ ಹಾಕೊಂಡು ಹೊಸ ಹುಡುಗಿ ನೋಡ್ತಾ ಇರೋದು ಇನ್ಮೇಲೆ. ಗೊಬ್ರ ಕಾಲಕ್ಕೆ ಅಷ್ಟತ್ರ ಮಕ್ಕ ತರಬೇಡ, ಗಾಬರಿ ಆಯ್ತದೆ ಕಣೋ. ಮೇಡಮ್, ದ ವರ್ಲ್ಡ್ಸ್ ಮೋಸ್ಟ್ ಹ್ಯಾಂಡ್ಸಮ್ ಪರ್ಸನ್ ನೋಡಿ ಶಾಕ್ ಆಗ್ಬಿಟ್ಟಿದ್ದಾರೆ. ನೋಡಕೊಳ್ಳೆ ಮಕ್ಳು ಮೋಸನ್ ಇದ್ದಂಗ ಹ್ಯಾಂಡ್ಸಮ್ ಮತ್ತೆ. ಲೇ ಗೊಬ್ರ, ನನ್ನ ಹ್ಯಾಂಡ್ಸಮ್ನೆಸ್ ಬಗ್ಗೆ ಕಾಮೆಂಟ್ ಮಾಡ್ಕೋಬೇಡ. ನೋಡು, ನಾನ್ ನೋಡಕ್ಕೆ ಚಂದ್ರ ತರ ಇದ್ದೀನಿ, ಭೂಮಿಗೋಸ್ಕರ ಕಾಯ್ತಾ ಇದ್ದೀನಿ ಅಷ್ಟೇ. ಭೂಮಿ ಚಂದ್ರ ಒಂದಾಗ್ಬಿಟ್ರೆ ಗ್ರಹಣ ಆಗ್ಬಿಡುತ್ತೆ. ನನ್ ತಂಗಿ ಪತ್ರ ಬರ್ದಳು ಕಣೋ. ಓದು 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 ಓದು. ಪ್ರೀತಿ ಪ್ರೇಮ ವಾತ್ಸಲ್ಯ ತುಂಬಿರೋ ನಮ್ಮ ಮನೆಯ ಯುವರಾಣಿ ಗೀತಾ ಬರೆಯುವ ನನ್ನ ರಸಿರಾದೆ ಪುಟ್ಟಗೌರಿ ಮದುವೆ ಅನುಬಂಧ ಅವಾರ್ಡ್ಸ್ ಇದೆಲ್ಲ ಬಿಟ್ಬಿಟ್ಟಿದ್ದಾಳಲ್ಲ. ಫೀಲಲ್ಲಿ ಓದ್ತಾ ಇದ್ದೀನಿ ಕಣೋ. ಓದು 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 ಓದು. ಪ್ರೀತಿಯ ಅಣ್ಣನಿಗೆ ಗೀತಾ ಬರೆಯುವ ಪತ್ರ. ನಿನಗೆ ತಿಳಿದಂತೆ ಕುವೆಂಪು ಪಾರ್ಕ್ ಹತ್ರ ಗುಜರಿ ಲಾಲ್ ಸೇಟ್ ಹಾಕೋ ಪಾನಿಪುರಿ ಅಂದ್ರೆ ನನಗೆ ಪಂಚ ಪ್ರಾಣ ಅಂತ ಗೊತ್ತು. ಈರುಳ್ಳಿ ಜೊತೆ ಬಟಾಣಿ ಅಗಿಯುವಾಗ ರೋಮಾಂಚನವಾಗ್ತಾ ಇತ್ತು. ಆ ಕೊಳಕು ಮಡಿಕೆಯಲ್ಲಿ ಒಂದು ಕಪ್ಪು ಪಾನಿ ಕುಡಿಬೇಕಾದ್ರೆ ಪುಳುಕಿತನಾಗ್ತಾ ಇದ್ದೆ. ನೀನು ನನ್ನ ಮದುವೆ ಮಾಡೋ ವಿಷಯ ಕೇಳಿ ಆ ಪಾನಿಪುರಿಯಲ್ಲಿ ತಿನ್ನೋಕಾಗೋದಿಲ್ಲ ಅನ್ನೋದನ್ನ ಮನ್ಸಲ್ಲೂ ನೆನ್ಸ್ಕೊಳಕ್ ಆಗ್ತಾ ಇಲ್ಲ ಅಣ್ಣ. ಅದಕ್ಕೆ ನಾನು ಪಾನಿಪುರಿ ಮಾಡೋನ್ ಜೊತೆ ಓಡೋಗ್ತಾ ಇಲ್ಲ. ಅವಳು ನನ್ನ ತಂಗಿ ಕಣ, ಓಡೋಗಲ್ಲ. ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಬೇಸರ ಆದ್ರೂ ಇದು ನಿಜ ಅಣ್ಣ. ಬೇಲೆ ಕಾಲಕ್ಕೆ ಇವತ್ತು ಅವಳು ನೋಡಕ್ಕೆ ಗಂಡು ಕಡೆ ಬರ್ತಾವನೆ ಕಣೋ. ಇವಳು ನೋಡೋಗಿರೋ ವಿಷಯ ಹೊರಗಡೆ ಗೊತ್ತಾದ್ರೆ ಆ ಬ್ರೋಕರ್ ಇನ್ ಯಾವ ಗಂಡನ್ನು ಇಲ್ಲಿ ಕಳ್ಸಲ್ಲ ಕಣೋ. ಇನ್ನೊಂದು ವಾರದಲ್ಲಿ ಹೆಂಗಾದ್ರೂ ಮಾಡಿ ಅವಳು ಕರ್ಕೊಂಡ್ ಬರ್ತೀನಿ. ಇವತ್ತೊಂದಿನ ಮ್ಯಾನೇಜ್ ಮಾಡಂಗೆ ಏನಾದ್ರು ಒಂದ್ ಐಡಿಯಾ ಕೊಡೋ. ಮಗ, ಒಂದ್ ಐಡಿಯಾ ಇದೆ ಕಣೋ. ನಂಗೆ ಗೊತ್ತಿರೋ ಒಬ್ಬ ಗೆಳೆಯ ಇದ್ದಾನೆ. ಅವ್ನ್ ಲೇಡಿ ಕ್ಯಾರೆಕ್ಟರ್ ಹಾಕೋದ್ರಲ್ಲಿ ಎತ್ತಿದ ಕೈ. ಅವನ್ನ ಕರ್ಸ್ಬಿಟ್ಟು ಲೇಡಿ ಕ್ಯಾರೆಕ್ಟರ್ ಮಾಡಿಸ್ಬಿಟ್ರೆ ಮಗ ಅವ್ನ ಗಂಡು ಬರೋನು ಮದುವೆ ಬೇಡ ಓಡೋಗ್ಬಿಡ್ತಾನೆ. ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ಮಗ, ವಿಷಯ ಗೊತ್ತಾಯ್ತಾ? ಇದೇ ವಿಷಯ. ಐಫಲ್ ಬಾಗ್ಲಿಂದ ಬೇಗ ಬಂದ್ಬಿಡು ಮಗ. ಅವನು ಇತ್ತಲ್ ಬಾಗ್ಲಿಂದ ಬರ್ತಾ ಇದ್ದಾನೆ. ನಾವು ಒಡ್ಕೊಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನಡಿ 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 ನಡಿ. ನಮಸ್ಕಾರ ಸರ್, ನನ್ನ ಹೆಸರು ಗಸ್ಗ ಗಸ್ಗ ಗಂಗಪ್ಪ ಅಂತ. ಅಪ್ಪ ದೇವ್ರೆ, ಹುಟ್ಟಿದಾಗಿಂದ ನಾನು ನಿನ್ನ ಏನೂ ಕೇಳಿಲ್ಲ. ನನಗೋಸ್ಕರ ಬೇಬಿನೋ ಗೂಬೆನೋ ದ್ರಾಬೇನೋ ರೆಡಿ ಮಾಡಿ ಇಟ್ಟಿರ್ತೆ ಅಂತ ಗೊತ್ತು.
ನೋಡು, ಇತ್ತೀಚೆಗೆ ಯಾವ್ದ್ಯಾವ್ದೋ ರೋಗಗಳೆಲ್ಲ ಬಂದು ಜನಗಳೆಲ್ಲ ಸಾಯ್ತಾ ಇದಾರಂತೆ. ನಾನು ಏನೂ ನೋಡ್ದೆ ಹಂಗೆ ಸತ್ರೆ ನನ್ನ ಶಾಪ ನಿನ್ನ ತಟ್ತಾ ಇರಲ್ಲ. ಈ ಹುಡುಗಿ ನಂಗಾದ್ರೆ ಮಾಡಿ ನನಗೆ ಸೆಟ್ ಮಾಡಿಕೊಡು. ಎಕ್ಸ್ಕ್ಯೂಸ್ ಮೀ, ಯಾರಿದ್ದೀರಾ ಮನೇಲಿ? ಮನೇಲಿ ಯಾರು ಇಲ್ಲ. ಯಾರು ಇಲ್ವಂತೆ? ಯಾರು ಇಲ್ಲ ಅಂದ್ರೆ ಸೌಂಡ್ ಹೆಂಗ್ ಬರುತ್ತೆ? ಹಲೋ ಸಾರ್, ನನ್ನ ಬ್ರೋಕರ್ ಕಳ್ಸಿದ್ರು. ಗಂಡು ಗಂಡು ಏ ಕಾಲಕ್ಕೆ ನಮ್ಮ ಮಳಿ ಅಂದ್ರು ಕಣು. ಇಲ್ಲಿ ನೋಡಿದ್ರೆ ಹುಡುಗಿನೇ ಒಳಗವಳೆ. ಅಳಿ ಅಂದ್ರೆ ಕುತ್ಕೊಳ್ಳಿ. ಅಂದಾಗ ತಾವೇನ್ ಕೆಲಸ ಮಾಡ್ಕೊಂಡಿರೋದು? ಚಿಕನ್ ಸೆಕ್ಸರ್. ಹಂಗಂದ್ರೆ ಕೋಳಿ ಫಾರ್ಮ್ ನಲ್ಲಿ ಕೋಳಿ ಮೊಟ್ಟೆ ಇಟ್ಟ ತಕ್ಷಣ ಅದು ಮರಿ ಮಾಡುತ್ತಲ್ಲ, ಅದು ಗಂಡ ಹೆಣ್ಣ ಅಂತ ಚೆಕ್ ಮಾಡಿ ಹೇಳ್ತೀವಿ. ಮೊಟ್ಟೆ ಕೆಟ್ಟೋಗಿದೆ ಸೀತಾರಾಮ ಅಂತ ಹೇಳಿ ಬಿಟ್ಬಿಡ್ತೀವಿ. ನೀವು ರಚಿತಾ ಮೇಡಮ್ ಡಿಂಪಲ್ ನೋಡಿದೀರಾ? ಏನ್ರಿ ಹಿಂಗ್ ಮಾತಾಡ್ತಿದ್ರಿ ನೀವು? ನಮ್ಮ ಊರಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ರಾತ್ರಿ ಹೊತ್ತು ಚಂದ್ರನ್ ತೋರಿಸ್ಬಿಟ್ಟು ಊಟ ಮಾಡ್ಸಲ್ಲ. ರಚಿತಾ ಮೇಡಮ್ ಕೆನ್ನೆ ಮೇಲೆ ಇರೋ ಡಿಂಪಲ್ ತೋರಿಸ್ಬಿಟ್ಟು ಊಟ ಮಾಡಿಸ್ತೇನೆ. ಸೇಮ್ ನನ್ ತಂಗಿ ಕೆನ್ನೆ ಮೇಲೆ ಅದೇ ತರ ಡಿಂಪಲ್ ಇದೆ. ಸೂಪರ್ ಸರ್. ಅದು ಬಿಟ್ಟಾಕೆ ಗುರು ಸರ್ ಮೀಸೆ ನೋಡಿದ್ರೆ ನೀವು? ಹಂಗಾದ್ರೆ ನಿಮ್ ತಂಗಿಗೆ ಮೀಸೆ ಇದೆಯಾ? ಮೀಸೆ ತರ ಹುಬ್ಬಿದೆ ಹುಬ್ಬು. ಹುಬ್ಬ ಗಾಬರಿ ಆಗ್ಬಿಟ್ಟಿದ್ದೆ. ನಿಮ್ ಮನೇಲಿ ಲಕ್ಷ್ಮಿ ಫೋಟೋ ಇದೆಯಾ? ಇದೆ, ನೋಡಿದೀರಾ? ನೋಡಿದೀನಿ. ಹಂಗಾದ್ರೆ ಎದ್ದೋಗ್ತಾ ಇರ್ಬೋದು. ರೇ ಲಕ್ಷ್ಮಿ ಫೋಟೋ ನೋಡಿದ್ಮೇಲೆ ನನ್ ತಂಗಿ ನೋಡದೇ ಬೇಕಾಗಿಲ್ಲ ರೇ. ಯಾರು ಎಕ್ಸಾಕ್ಟ್ಮೆಂಟ್ ತರ್ಕೊಳಕ್ ಆಗ್ತಿಲ್ಲ. ಪ್ಲೀಸ್ ನಿಮ್ ತಂಗಿ ತೋರಿಸಿ ಸರ್, ಪ್ಲೀಸ್ ತೋರಿಸಿ ಸರ್. ತಂಗವ್ವ ಸ್ವಲ್ಪ ಬಾರವ್ವ. ಸರ್, ನಿಮ್ ತಂಗಿ ತುಂಬಾ ನಾಚಿಕೆ ಅನ್ಸುತ್ತೆ. ಅದು ಹುಡುಗ ಅನ್ನೋ ಪ್ರಾಣಿನ ಇದೇ ಮೊದಲನೇ ಸರಿ ನೋಡ್ತಾ ಇರೋದು. ಹೌದಾ? ಅಯ್ಯಯ್ಯೋ ಸರ್ ಗೋಳ್ ಒಳಗೆ ಕೊಡ್ತಾ ಸ್ವಲ್ಪ ರೆಡಿ ಮಾಡಿ ಸರ್. ಹೋಗಿ ಸರ್, ನಿಮ್ ತಂಗಿ ತುಂಬಾ ನಾಚ್ಕೊಂತವಳೆ. ತಂಗವ್ವ ಅಣ್ಣ, ಅಷ್ಟೊಂದು ನಾಚ್ಕೊಂಡ್ರೆ ಹೆಂಗೆ? ಸ್ವಲ್ಪ ಲೂಜ್ ಬಿಡವ, ಲೂಜು. ಅಷ್ಟು ಬೇಡ, ಸ್ವಲ್ಪ ಕಮ್ಮಿ ಮಾಡ್ಕೋ. ಒಂದ್ಸಲ ಮುಖ ತೋರಿಸ್ತೀರಾ? ಹಾಡು ಹೇಳಕ್ ಬರುತ್ತಾ? ನಾನು ಹಾಡು ಹೇಳೋದ್ರಲ್ಲಿ ನಾಟ್ಯ ಪ್ರಶಸ್ತಿ ತಗೊಂಡಿದ್ದೀನಿ. ಹಾಡಲ್ಲಿ ನಾಟ್ಯ ಪ್ರಶಸ್ತಿ? ಅದು ಗುರು ಸರಿ ಕೊಟ್ಟಿರೋದು. ಹೌದಾ? ಹಂಗಾದ್ರೆ ಹಾಡಿ. ಅಣ್ಣ, ಯಾವ ಮನೇಲಿ ಹಾಡ್ಲಿ? ಏನ್ ಕಾಲಕ್ಕೆ ಏನ್ ಮನೇಲಿ ಆಡ್ತೀಯ? ನಮ್ಮ ಮನೇಲಿ ಆಡವಾ? ಹಾಡೋದೇನಾ ಕಾಂತ? ಸರ್, ನನ್ ತಂಗಿ ಕಂಠ ನಿಮ್ಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ಯಾರು ಹೇಳಿದ್ದು? ಅದೇನ್ ಕಂಠನ ಒಳ್ಳೆ ಶಂಕ ಇದ್ದಂಗಿದೆ. ಬಹಳ ಇಷ್ಟ ಆಯ್ತು. ನಿಮ್ಗೆ ಡ್ಯಾನ್ಸ್ ಮಾಡಕ್ ಬರುತ್ತಾ? ನಾನು ಡ್ಯಾನ್ಸ್ ಮಾಡೋದಲ್ಲಿ ಸಂಗೀತ ಪ್ರಶಸ್ತಿ ತಗೊಂಡಿದ್ದೀನಿ. ಡ್ಯಾನ್ಸ್ ಅಲ್ಲಿ ಸಂಗೀತ ಪ್ರಶಸ್ತಿ? ಅದು ರಚಿತಾ ಮೇಡಮ್ ಕೊಟ್ಟಿರೋದು. ಹೌದಾ? ಹಂಗಾದ್ರೆ ಡ್ಯಾನ್ಸ್ ಮಾಡಿ. ಮೊಬೈಲ್ ಇದೆಯಾ? ಮೊಬೈಲ್ ಇದೆಯಾ? ನನ್ನ ಹತ್ರ ಇದೆ. ನಾನೊಂದು ಸಾಂಗ್ ಪ್ಲೇ ಮಾಡ್ತೀನಿ. ಓಕೆ.